ಶ್ರೀಕೃಷ್ಣನ ತಲೆಯ ಮೇಲೆ ಯಾವಾಗಲೂ ಒಂದು ನವಿಲುಗರಿ ಇರುತ್ತಿತ್ತು. ಯಾಕೆ ಗೊತ್ತಾ? ಇದರ ಹಿಂದೆ ಒಂದು ಸುಂದರವಾದ ನಂಬಿಕೆ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಸೀತಾ ವನವಾಸದಲ್ಲಿದ್ದರು. ಒಂದು ದಿನ ಕಾಡಿನಲ್ಲಿ ನಡೆಯುತ್ತಾ ಹೋಗುತ್ತಿದ್ದಾಗ ಅವರಿಗೆ ತುಂಬ ದಾಹವಾಯಿತು. ಸುತ್ತಲೂ ಹುಡುಕಿದರೂ ನೀರು ಎಲ್ಲಿಯೂ ಕಾಣಲಿಲ್ಲ. ಆ ಸಮಯದಲ್ಲಿ ಒಂದು ಸುಂದರ ನವಿಲು ಅವರ ಮುಂದೆ ಬಂದು, ನನ್ನನ್ನು ಹಿಂಬಾಲಿಸಿ, ನಾನು ನಿಮ್ಮನ್ನು ನೀರಿರುವ ಸ್ಥಳಕ್ಕೆ ಕರೆದೊಯ್ಯುತ್ತೇನೆ ಎಂದು ಹೇಳಿತಂತೆ. ಕಾಡಿನ ದಾರಿ ತುಂಬ ಕಷ್ಟಕರವಾಗಿತ್ತು. ದಾರಿ ತಪ್ಪದಂತೆ ಮಾಡಲು ಆ ನವಿಲು ತನ್ನ ಬಾಲದ ಗರಿಗಳನ್ನು ಒಂದೊಂದಾಗಿ ಕಿತ್ತು ದಾರಿಯುದ್ದಕ್ಕೂ ಹಾಕುತ್ತಾ ಮುಂದೆ ಸಾಗಿತು. ಕೊನೆಗೆ ಶ್ರೀರಾಮ ಮತ್ತು ಸೀತೆ ಒಂದು ತಂಪಾದ ನೀರಿನ ಬುಗ್ಗೆಯನ್ನು ತಲುಪಿದ್ದರು. ಇಬ್ಬರು ನೀರು ಕುಡಿದು ದಾಹ ತೀರಿಸಿಕೊಂಡರು. ಆದರೆ ಹಿಂತಿರುಗಿ ನೋಡಿದಾಗ ಆ ನವಿಲು ನೆಲದ ಮೇಲೆ ಬಿದ್ದಿತು. ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಗರಿಗಳನ್ನು ಕಳೆದುಕೊಂಡು ಅವರ ಜೀವನ ಉಳಿಸಿತು. ಆ ತ್ಯಾಗವನ್ನು ಕಂಡು ಶ್ರೀರಾಮ ಕಣ್ಣುಗಳು ತುಂಬಿ ಬಂದವು. ಅವರು ನವಿಲಿಗೆ ಹೇಳಿದರು, ನಿನ್ನ ಈ ಪ್ರೀತಿಯನ್ನು, ತ್ಯಾಗವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಮುಂದಿನ ಅವತಾರದಲ್ಲಿ ನಿನ್ನ ಗರಿಯನ್ನು ನನ್ನ ತಲೆಯ ಮೇಲೆ ಧರಿಸಿ ನಿನ್ನನ್ನು ಸದಾ ಸ್ಮರಿಸುತ್ತೇನೆ. ಅದೇ ಕಾರಣಕ್ಕೆ ಶ್ರೀರಾಮನು ಶ್ರೀಕೃಷ್ಣನಾಗಿ ಅವತರಿಸಿದ್ದಾಗ ತನ್ನ ತಲೆಯ ಮೇಲೆ ನವಿಲುಗರಿಯನ್ನು ಧರಿಸಿದ್ದನು ಎಂದು ಒಂದು ಪುರಾತನ ನಂಬಿಕೆ ಹೇಳುತ್ತದೆ. ಒಂದು ಸಣ್ಣ ನವಿಲಿನ ತ್ಯಾಗ ಇಂದಿಗೂ ಶ್ರೀಕೃಷ್ಣನ ಕಿರೀಟದಲ್ಲಿ ಅಮರವಾಗಿದೆ. ಇಂತಹ ಭಾರತದ ಅದ್ಭುತ ಕಥೆಗಳಿಗಾಗಿ ರೂಟ್ಸ್ ಆಫ್ ಭಾರತನ್ನು ಫಾಲೋ ಮಾಡಿ. ಜೈ ಹಿಂದ್.